ಮೂಡಬಿದಿರೆಯ ಆಲೋ ಶಿಕ್ಷಣ ಸಂಸ್ಥೆಯಲ್ಲಿ ಕಾವ್ಯ ಎಂಬ ಅಮಾಯಕ ಬಾಲಕಿಯ ಆತ್ಮಹತ್ಯೆಯಾಗಿದೆ. ಅದು ಕೊಲೆಯೋ ಅಥವಾ ಆತ್ಮಹತ್ಯೆ ಎಂಬ ಸಂಶಯದಲ್ಲಿದೆ. ಪೊಲೀಸರು ಅದನ್ನು ತನಿಖೆಯನ್ನು ಮಾಡುವ ಬದಲು ಅದನ್ನು ಮುಚ್ಚಿ ಹಾಕುವ ಪ್ರಯತ್ನದಲ್ಲಿದ್ದಾರೆ. ಅದಕ್ಕೆ ಬೇಕಾಗಿ ನಾವು ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಹತ್ರ ದೇವರ ಹತ್ರನೇ ಅದಕ್ಕೆ ಒಂದು ನ್ಯಾಯ ಸಿಗಬೇಕಂತೇಳಿ ನಾವು ಸಾಮೂಹಿಕ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೀವಿ. ಸಾಮೂಹಿಕ ಪ್ರಾರ್ಥನೆ ಆಯಿತು. ಇನ್ನು ಮುಂದೆ ನೆಕ್ಸ್ಟ್ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಿದ್ದೇವೆ. ಈಗ ನಾವು ಮಡ್ಯಾರ್ ಫ್ರೆಂಡ್ಸ್ ಮಡ್ಯಾರ್ನವರು ಬಂದು ಇಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಏನು ಕಾವ್ಯಲಿಗೆ ಅನ್ಯಾಯ ಆಗಿದೆ, ಅವಳ ಆತ್ಮಹತ್ಯೆ ಅಂತ ಹೇಳ್ತಿದ್ದಾರೆ, ಅದು ನಿಜವಾಗಿ ಕೊಲೆ. ಅದು ಪೊಲೀಸರು ಅದನ್ನು ಶೀಘ್ರ ತನಿಖೆಯನ್ನು ಇನ್ನೊಮ್ಮೆ ಕೈಗೊಂಡು ಯಾರು ದೈಹಿಕ ಶಿಕ್ಷಕ ಇದ್ದಾನೆ ಪ್ರವೀಣ್ ಕುಮಾರ್ ಅಂತೇಳಿ ಅವನನ್ನು ಬಂಧಿಸಿ ಅವನನ್ನು ಮಂಪರ ಪರೀಕ್ಷೆಗೆ ಒಳಪಡಿಸಬೇಕು. ಸತ್ಯಾಸತ್ಯತೆ ಅವನಿಂದಲೇ ಬಯಲಾಗುತ್ತೆ. ದೇವರವರಿಗೆ ಪೊಲೀಸರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಇದನ್ನು ಇನ್ನೊಮ್ಮೆ ತನಿಖೆಯನ್ನು ಕೈಗೊಳ್ಳಬೇಕಂತೇಳಿ ನಾನು ಕೇಳಿಕೊಳ್ತೀನಿ.